ಮತ ಎಣಿಕೆ ಕಾರ್ಯ ಆರಂಭ ಆಗ್ತಾ ಇದೆ. ಅದರಲ್ಲೂ ಕೂಡ ಅಂಚೆ ಮತಗಳ ಎಣಿಕೆ ಕಾರ್ಯ 5 ಅಂದರೆ 4 ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಆರಂಭ ಆಗಿದೆ. ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲೂ ಕೂಡ ಮತ ಎಣಿಕೆಯ ಅಂದರೆ ಅಂಚೆ ಮತ ಎಣಿಕೆಯ ಕಾರ್ಯ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಲಭ್ಯ ಆಗಿರುವುದು. ಈ ಮಧ್ಯೆ ದಾವಣಗೆರೆಯಲ್ಲಿ ಮತ ಎಣಿಕೆ ಕೇಂದ್ರದ ಬೀಗದ ಕೀಯನ್ನ ಮರೆತು ಬಂದಿದ್ದಾರಂತೆ ಅಧಿಕಾರಿಗಳು. ಕೊನೆಗೆ ಬೀಗ ಒಡೆದು ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಬೇಕಾಯಿತು. ಕೌಂಟಿಂಗ್ ಸೆಂಟರ್ಗೆ ಅಧಿಕಾರಿಗಳು ಬಂದಿದ್ದಾರೆ, ಕೈಯಲ್ಲಿ ಕೀ ಇಲ್ಲ. ಸೀಲ್ ಓಪನ್ ಮಾಡಲಾಯಿತು, ಬೀಗ ಓಪನ್ ಮಾಡೋದಕ್ಕಾಗಲಿಲ್ಲ. ಕೊನೆಗೆ ಲಾಕ್ ಅನ್ನೇ ಮುರಿದು ತೆಗೆದಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈಗ ಸ್ಟ್ರಾಂಗ್ ರೂಮ್ ಮೊನ್ನೆ ಎಲೆಕ್ಷನ್ ಆದ ನಂತರ ಬೀಗ ಹಾಕಿ ಸೀಲ್ ಹಾಕಲಾಗಿತ್ತು. ಈಗ ಸೀಲ್ ಓಪನ್ ಮಾಡಲಾಯಿತು, ನಂತರ ಗೊತ್ತಾಯ್ತು ಪಾಕೆಟ್ ಎಲ್ಲ ತಡಕಾಡಿದ್ದಾರೆ ಅಧಿಕಾರಿಗಳು. ಅಯ್ಯೋ, ಕೀಯೇ ತಂದಿಲ್ವಲ್ಲಪ್ಪ ಅಂತ ಆಗ್ಬಿಟ್ಟಿದ್ದೇವೆ. ಕೀ ತಂದಿಲ್ವೋ, ಕೀಯನ್ನ ಕಳೆದು ಹಾಕಿದ್ದಾರೋ ಗೊತ್ತಿಲ್ಲ. ಕೊನೆಗೆ ಉಳಿ ಸುತ್ತಿಗೆಯನ್ನು ತೆಗೆದುಕೊಂಡು ಬಂದು ಬೀಗ ಒಡೆದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಬೀಗವನ್ನ ಮುರಿದು ಸದ್ಯ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಲಾಗಿದೆ. ಎಂತ ಅದ್ಭುತ ಅಧಿಕಾರಿಗಳು, ಕೀಯನ್ನೇ ಮರೆತು ಬಂದಿದ್ದಾರೆ. ಸದ್ಯ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ. ಬೀಗ ಮುರಿಯೋ ಮುಖಾಂತರ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಉದ್ಘಾಟನೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿರೋದು ಈ ರೀತಿ ದಾವಣಗೆರೆಯ ಕೌಂಟಿಂಗ್ ಸೆಂಟರ್ನ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಉಳಿ ಮತ್ತು ಸುತ್ತಿಗೆಯಲ್ಲಿ ಹೊಡೆದ್ರು 4 ಪೆಟ್ಟು, ಓಪನ್ ಆಗಲಿಲ್ಲ. ಕೊನೆಗೆ ಮಾತುಕತೆ ನಡೆಸಿದ್ರು. ಲೈವ್ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು. ಈಗ ಕೌಂಟಿಂಗ್ ಸೆಂಟರ್ ಅನ್ನ ಓಪನ್ ಮಾಡೋದಕ್ಕೆ ಒದ್ದಾಡ್ತಾ ಇರೋದು ಅಧಿಕಾರಿಗಳು ದಾವಣಗೆರೆಯಲ್ಲಿ. ಕೀ ಇಲ್ಲ ಅಥವಾ ಕೀ ಕಳೆದು ಹೋಗಿದೆ. ಸದ್ಯ ಅದನ್ನು ಓಪನ್ ಮಾಡೋದಕ್ಕೆ ಒದ್ದಾಡ್ತಾ ಇರೋದು ಅಧಿಕಾರಿಗಳು ಉಳಿ ಮತ್ತು ಸುತ್ತಿಗೆಯಿಂದ. ದಾವಣಗೆರೆಯ ದೃಶ್ಯ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೌಂಟಿಂಗ್ ಇನ್ನೇನು ಆರಂಭ ಆಗಬೇಕು. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು, ಎಲ್ಲವೂ ಸಿದ್ಧತೆಯಾಗಿತ್ತು. ಆದರೆ ಸಿದ್ಧತೆ ಆಗಿದ್ರೂ ಕೂಡ ಕೀ ಇರಲಿಲ್ಲ. ಸ್ಟ್ರಾಂಗ್ ರೂಮ್ನ ಕೀಯೇ ಇರಲಿಲ್ಲ. ಸರ್ ಸ್ವಲ್ಪ ಸೈಡ್, ಹಲೋ ಸೈಡ್ ಬರ್ರಿ ಸರ್. ಅಂಚೆ ಮತ ಎಣಿಕಾ ಕೊಠಡಿ ಒಂದು ಕಡೆ, ಇವಿಎಂಗಳನ್ನು ಇರಿಸಲಾಗಿರುವಂತ ಕೊಠಡಿ ಒಂದು ಕಡೆ, ಸ್ಟ್ರಾಂಗ್ ರೂಮ್. ಈ ಕೊಠಡಿಯನ್ನು ಓಪನ್ ಮಾಡೋದಕ್ಕೆ ಈ ಸ್ಥಿತಿ. 8 ಗಂಟೆಗೆ ಕೌಂಟಿಂಗ್ ಓಪನ್ ಆಗಬೇಕು, ಕೌಂಟಿಂಗ್ ಶುರುವಾಗಬೇಕು. ಆದರೆ ಈಗ ಇದನ್ನು ಮುರಿದು ಒಳ ಪ್ರವೇಶಿಸಬೇಕು ಅಧಿಕಾರಿಗಳು. ಬೀಗ ಮುರಿದು ಲಾಕ್ ಓಪನ್ ಮಾಡಿ ಕೊಠಡಿ ಪ್ರವೇಶ ಮಾಡಬೇಕು ಅಧಿಕಾರಿಗಳು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಪ್ರಕ್ರಿಯೆ ಆರಂಭ ಆಗಿರೋದು. ಅಂಚೆ ಮತ ಎಣಿಕೆ ಮುಕ್ತಾಯ ಆದ ನಂತರ ಇವಿಎಂಗಳ ಮತ ಎಣಿಕಾ ಕಾರ್ಯ ಆರಂಭ ಆಗುತ್ತೆ. ದಾವಣಗೆರೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದಕ್ಕೆ ಒದ್ದಾಡ್ತಿದ್ದಾರೆ ಅಧಿಕಾರಿಗಳು. ಅಂಚೆ ಮತ ಎಣಿಕಾ ಕಾರ್ಯ ಆಗ್ತಾ ಇದೆ. ಇದಾದ ನಂತರ ಇವಿಎಂಗಳ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ ಮತ್ತು ಕೇರಳ ಇಲ್ಲೂ ಕೂಡ ಅಂಚೆ ಮತ ಎಣಿಕಾ ಕಾರ್ಯ ಆರಂಭ ಆಗಿದೆ. 293 ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿ. ಮ್ಯಾಜಿಕ್ ನಂಬರ್ ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ. ಕಳೆದ ಬಾರಿ 38-49 ವೋಟ್ ಶೇರು.
ಬಿಜೆಪಿ ತನ್ನ ವೋಟ್ ಶೇರ್ ಅನ್ನ ಜಾಸ್ತಿ ಮಾಡಿಕೊಳ್ಳುತ್ತು ಅಂತಂದ್ರೆ ಇಡೀ ರಾಜ್ಯದ ಚುನಾವಣಾ ಚಿತ್ರಣ ಬದಲಾಗುತ್ತೆ. ಲೋಕಸಭೆಯಲ್ಲೂ 39% ವೋಟ್ ಶೇರ್ ಅನ್ನ ಪಡೆದಿತ್ತು ಬಿಜೆಪಿ. ವೋಟ್ ಶೇರ್ ಜಾಸ್ತಿ ಆದಂಗೆ ಸೀಟುಗಳ ಸಂಖ್ಯೆಯೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ಆಗುತ್ತೆ. ದಾವಣಗೆರೆಯ ಡೀಟೇಲ್ ಹೇಳ್ತಾ ಇದ್ವಿ ನಾವು. 4 ಸ್ಟ್ರಾಂಗ್ ರೂಮ್ಗಳು, 2ರ ಕೀ ಇಲ್ಲ. 2 ರೂಮ್ಗಳು ಓಪನ್ ಆಗಿದ್ದಾವೆ. ಮತ್ತೆರಡು ರೂಮನ್ನು ಓಪನ್ ಮಾಡೋದಕ್ಕೆ ಈಗ ಬೀಗ ಒಡೆಯಲಾಗ್ತಾ ಇದೆ. ಬೀಗದ ಕೀಗಳು ನಾಪತ್ತೆಯಾಗಿದೆಯಂತೆ. ಮೊನ್ನೆ ಲಾಕ್ ಮಾಡಿ ಸೀಲ್ ಮಾಡಿ ಹೋಗಿದ್ದಾರೆ ಅಧಿಕಾರಿಗಳು. ಈಗ ಕೀ ನಾಪತ್ತೆ, ಕೀ ಇಲ್ಲ. ಅದರಿಂದಾಗಿ ಓಪನ್ ಆಯ್ತು. ನೋಡ್ತಾ ಇದ್ದೀರಿ, ಹರಸಾಹಸ ಪಟ್ಟು ಓಪನ್ ಮಾಡಿದ್ದಾರೆ. ಲೈವ್ ದೃಶ್ಯಗಳು. ಒದ್ದಾಡಿ ಹೇಗೋ ಓಪನ್ ಮಾಡಿದ್ದಾರೆ. ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಯಾರ ಭಾಗ್ಯದ ಬಾಗಿಲು ತೆರೆಯುತ್ತೆ ಸ್ಟ್ರಾಂಗ್ ರೂಮ್ ಮುಖಾಂತರ? ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ನಂಬರ್ಸು ಸಿಗ್ತಾ ಹೋಗುತ್ತೆ. ದಾವಣಗೆರೆ ದಕ್ಷಿಣವನ್ನ ಪ್ರತಿನಿಧಿಸುವಂತ ಶಾಸಕರು ಯಾರು? ಶಾಮನೂರು ಶಿವಶಂಕರಪ್ಪ ಅವರ ಉತ್ತರಾಧಿಕಾರಿಯಾಗಿ ಸಮರ್ಥ ಆಗ್ತಾರಾ ಅಥವಾ ಸಮರ್ಥಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಲ್ಲ, ಶ್ರೀನಿವಾಸ್ ದಾಸಕರಿಯಪ್ಪ ಗೆದ್ದು ಬೀಗ್ತಾರ? ಎಲ್ಲ ಪ್ರಶ್ನೆಗೂ ಉತ್ತರ ಸಿಗೋದಕ್ಕಿದೆ. ಸ್ವಲ್ಪ ಹೊತ್ತು ನಂಬರ್ಸ್ ಅಪ್ಡೇಟ್ ಆಗೋದಕ್ಕೆ ಶುರುವಾಗುತ್ತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ಬಂಡಾಯದ ಬಿಸಿ ತಟ್ಟಿದೆಯಾ? ದಾವಣಗೆರೆಯ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡ್ತಾ ಇರುವಂತ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದ್ದಾವೆ ಒಂದೊಂದಾಗೆ. ಅಂಚೆ ಮತ ಎಣಿಕಾ ಕಾರ್ಯ ಒಂದು ಕಡೆಯಲ್ಲಿ ಆರಂಭ ಆಗಿದೆ. ಇನ್ನು 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಈಗ ಅಂಚೆ ಮತ ಎಣಿಕಾ ಕಾರ್ಯ ನಡೀತಾ ಇದೆ. ಅದು ಮುಗಿದ ಬೆನ್ನಿಗೆ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ.